ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲ ಸಮಸ್ಯೆಗಾಗಿ ಹಾಗೂ ನಿಮ್ಮ ಹೇರ್ ಫಾಲ್ ಸಮಸ್ಯೆಗಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲು ತುಂಬಾ ತಿಕ್ಕ ಆಗಿ ಬೆಳೆಯುತ್ತೆ ವೀಕ್ಷಕರೇ. ಅಷ್ಟು ಪವರ್ಫುಲ್ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ ಇದರಿಂದ ನೀವು ತಡೆಗಟ್ಟಬಹುದು. ಸೊ ಆ ಒಂದು ಮ್ಯಾಜಿಕಲ್ ರೆಮಿಡಿನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ, ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಅದ್ರಿಗೋಸ್ಕರ ನೋಡಿ, ಇಲ್ಲಿ ನಾನು 2 ಹಸಿ ನೆಲ್ಲೆಕಾಯಿ ಅಂದರೆ ಆವ್ಲನ ತೊಗೊಂಡಿದ್ದೀನಿ. ಸೊ ವೀಕ್ಷಕರೇ, ಮಾರ್ಕೆಟ್ನಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತವೆ. ಆಮ್ಲ ನಮ್ಮ ಕೂದಲ ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ವೈಟಮಿನ್ ಸಿ ಇರುತ್ತೆ. ಜೊತೆಗೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶ ನಮ್ಮ ಕೂದಲವನ್ನು ಬೆಳವಣಿಗೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತವೆ ಹಾಗೂ ಕೂದಲಿನ ಕರಿ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತವೆ. ಸೊ ನಿಮ್ಮ ಹತ್ರ ಹಸಿ ನೆಲೆಕಾಯಿ ಇಲ್ಲದ್ರೆ ಇಲ್ಲಿ ನೀವು ಡ್ರೈ ಆಮ್ಲ ಕೂಡ ಯೂಸ್ ಮಾಡ್ಕೋಬೋದು. ಅವು ಕೂಡ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಂಗಡಿಯಲ್ಲಿ ಇಲ್ಲ ಅಂದರೆ ಆನ್ಲೈನ್ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇವಾಗಂತೂ ಇದ್ರ ಸೀಸನ್ ಇದೆ. ಸೊ ತುಂಬ ಆದಷ್ಟು ಇದನ್ನು ನಾವು ಇಂಟರ್ನಲ್ಲಿ ಕೂಡ ತೊಗೊಳ್ಬೇಕು ಹಾಗೂ ಎಕ್ಸ್ಟರ್ನಲ್ಲಿ ಕೂಡ ಇದನ್ನು ತುಂಬ ಬಳಸಿದ್ರೆ ತುಂಬಾ ಉಪಯೋಗ ಬರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ವೀಕ್ಷಕರೇ. ಅದರಲ್ಲಿ 1 ಗ್ಲಾಸಷ್ಟು ಫುಲ್ಲು ಕುಡಿಯೋ ನೀರು ಅಂದರೆ ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ ನಂತರ ಇಲ್ಲಿ ನಾನು ತುರಿದಿಟ್ಕೊಂಡಿರೋ ಅಂಥ ಆಮ್ಲನ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಗ್ರೇಟ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಇದರಲ್ಲಿ ನಾನು ಇನ್ನೂ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ. ಅವು ಕೂಡ ಏನಂತ ನಿಮ್ಮನ್ನು ಮುಂದೆ ತೋರಿಸ್ತೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗೂ ನೋಡಿ ವೀಕ್ಷಕರೇ, ನಾವು ನಮ್ಮ ಕೂದಲ ಆರೈಕೆ ಒಳ್ಳೆ ರೀತಿಯಲ್ಲಿ ಇರಬೇಕಂದ್ರೆ ನಾವು ಹೊರಗಿಂದ ಎಷ್ಟು ಡೈ ಹಚ್ಚಿದ್ರೇನು ಏನು ಹಚ್ಚಿದ್ರೇನು ಇಂಟರ್ನಲ್ಲಿ ಕೂಡ ಸ್ಟ್ರಾಂಗ್ ಇರಬೇಕು. ಸೊ ಐರನ್ ಪದಾರ್ಥ ಅದರಲ್ಲಿ ಇರ್ತವೆ, ಅದು ತಿನ್ನಬೇಕು ವೀಕ್ಷಕರೇ. ಹಾಗೂ ನಮ್ಮ ಒಂದು ದೇಹಕ್ಕೆ ಸಿಗುವಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎಲ್ಲ ವಸ್ತುಗಳನ್ನು ನಾವು ಒಳ್ಳೆಯ ಮಾತ್ರೆಯಲ್ಲಿ ತಿನ್ನಬೇಕು. ಈ ಒಂದು ಕಾಲದಲ್ಲಿ ನಾವು ಇರೋ ಒಂದು ಲೈಫ್ ಸ್ಟೈಲ್ ಸಲುವಾಗಿ ಕೂಡ ಇಂಥ ಒಂದು ಪ್ರಾಬ್ಲಮ್ ತುಂಬಾ ಕಾಡ್ತಾ ಇದ್ದಾವೆ. ಆಮೇಲೆ ನೋಡಿ ವೀಕ್ಷಕರೇ, ಇದು ಬಾಯ್ಲ್ ಆಗಿದ್ಮೇಲೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಇವಾಗ ನಾನು ಆಮ್ಲ ಪುಡಿನ ಕೂಡ ಹಾಕ್ತಾಯಿದ್ದೀನಿ ವೀಕ್ಷಕರೇ, ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ ಇದನ್ನು. ಸೊ ನೋಡಿ, ಇಲ್ಲಿ ಮೊದಲಂತೂ ನಾನು ಹಸಿ ಆಮ್ಲನ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು 1-2 ಸ್ಪೂನಷ್ಟು ಆಮ್ಲ ಪುಡಿನ ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ಡ್ರೈ ಇರೋ ಫ್ರೀಜ್ ಇರೋ ಹೇರನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಕೂದಲು ಆರೈಕೆನ ಬೆಳೆಸೋಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲನ್ನು ಕಪ್ಪು ಬಣ್ಣಕ್ಕೂ ತಿರುಗಿಸುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದು ಬಂದು ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಇಂಡಿಗೋ ಪೌಡರ್ ವೀಕ್ಷಕರೇ. ಭಾಳ ಜನರಿಗೆ ಇಂಡಿಗೋ ಪೌಡರ್ ಅಂತೂ ಗೊತ್ತಿರಲ್ಲ. ಇದರಿಂದ ನಮ್ಮ ಕೂದಲು ತುಂಬಾ ಕಪ್ಪಾಗುತ್ತೆ ವೀಕ್ಷಕರೇ. ಇದು ಕೂಡ ಒಂದು ನ್ಯಾಚುರಲ್ ಹರ್ಬ್ ಇದೆ. ಸೊ ಕೆಮಿಕಲ್ ಬಳಸೋ ಬದಲಾಗಿ ಈ ರೀತಿಯಾಗಿ ನ್ಯಾಚುರಲ್ ಡೈಸ್ನ ಹಚ್ಕೊತಾ ಇದ್ದರೆ ಯಾವತ್ತಿಗೂ ಕೂಡ ನಮ್ಮ ಕೂದಲು ಆರೈಕೆ ಒಳ್ಳೆಯ ರೀತಿಯಲ್ಲಿ ಇರುತ್ತೆ ವೀಕ್ಷಕರೇ. ಸೊ ಇದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ಇದನ್ನು ಪೂರ್ತಿ ಕೂಡ ಗಟ್ಟಿ ಮಾಡ್ಕೊಳ್ಬೇಕಾಗಿದ್ದಿಲ್ಲ, ನಮಗೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ನಲ್ಲೇ ಈ ಒಂದು ರೆಮಿಡಿ ಬೇಕಾಗುತ್ತೆ. ಸೊ ಹಾಗಾಗಿ ವೀಕ್ಷಕರೇ, ಸೊ ನೋಡಿ, ಕೆಲವೊಬ್ಬರಿಗೆ ಗಂಟೆಗಳ ಕಾಲ ಡೈ ಹಚ್ಕೊಂಡು ಕೂಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ಟೈಮ್ ಇರೋಲ್ಲ. ಸೊ ಕಾಲೇಜ್ ಹೋಗೋ ಹುಡುಗರು ಇರ್ತಾರೆ, ಅಥವಾ ಮನೆಯಲ್ಲೇ ಏನೋ ಒಂದು ಕೆಲಸ ಇದ್ದರೆ ನಮಗೆ ಅರ್ಜೆಂಟಾಗಿ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮನ್ನು ಗಂಟೆಗಳ ಕಾಲ ಕೊಡೋದು ಆಗೋದಿಲ್ಲ. ಅಂದರೆ ಈ ರೀತಿಯಾಗಿ ಕೂಡ ನಾವು ಪ್ರಿಪೇರ್ ಮಾಡಿಕೊಂಡು ಇದನ್ನು ವೀಕ್ಷಕರೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು ಫ್ರೀಜರ್ನಲ್ಲಿ. ಇಲ್ಲ ಹೊರಗಡೆ ಕೂಡ ಮಾಡಿದ್ರು 1-2 ದಿನ ಅಂತೂ ಇರುತ್ತೆ, ಆಮೇಲೆ ಇದು ಇರೋಂಗಿಲ್ಲ. ಸೊ ಹಾಗಾಗಿ ಆದರೆ ಮಾಡೋಕ್ಕೆ ತುಂಬಾ ಸುಲಭ ಇದೆ ವೀಕ್ಷಕರೇ. ಯಾವಾಗ ನಿಮಗೆ ತಲೆ ಸ್ನಾನ ಮಾಡಬೇಕಾಗಿದೆಯಲ್ವ, ಅದು ಮುಂಚೆ ಬರೀ ಒಂದು ಅರ್ಧ ಗಂಟೆ ಮುಂಚೆ ವೀಕ್ಷಕರೇ, ಬಿಫೋರ್ ದ ಬಾತ್ ಜಸ್ಟ್ ಹಾಫ್ ಆನ್ ಅವರ್ ಹಚ್ಕೊಳ್ಬೇಕು, ಅಷ್ಟೇ ಸಾಕು ವೀಕ್ಷಕರೇ. ತುಂಬಾ ಇದು ನಮಗೆ ಬೆನಿಫಿಟ್ ಕೊಡುತ್ತೆ. ವಾರಕ್ಕೆ 2 ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಹಚ್ಕೊಂಡ್ರೆ ತುಂಬಾ ನಮಗೆ ಉಪಯೋಗ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಯಾವುದೇ ಒಂದು ಕೆಮಿಕಲ್ ಏನಿದೆ, ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಇವಾಗ ನಮ್ಮದು
ಮ್ಯಾಜಿಕಲ್ ಆದಂಥ ರೆಮಿಡಿ ರೆಡಿಯಾಗಿದೆ ಅಂತ. ಸೊ ನೋಡಿ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ನಾನು ಆಫ್ ಮಾಡ್ಕೋತೀನಿ ವೀಕ್ಷಕರೇ. ಯಾಕಂದರೆ ನಮಗೆ ಬೇಕಾಗಿರೋವಂಥ ಕನ್ಸಿಸ್ಟೆನ್ಸಿಯಲ್ಲಿ ಇದು ಬಂದಿದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವಾಗ ನಾವು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ಆಗುತ್ತೆ. ಆಮೇಲೆ ಮತ್ತಿದರ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಂತ ಅದು ಕೂಡ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾಯಿದೆ, ಇಲ್ಲಿ ನೀವು ನೋಡ್ಕೊಳ್ಬೋದು. ಬಾಯ್ಲ್ ಆಗಿದ ತಕ್ಷಣ ಇದನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ, ಇಲ್ಲಿ ನೀವು ನೋಡಬಹುದು. ಇವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಲ್ಲಿ ನಾನು ಬಿಟ್ಟಿದ್ದೆ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಕ್ಲೀನ್ ಇರೋವಂಥ ಬಟ್ಟೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಕ್ಲೀನ್ ಇರೋವಂಥ ಬಟ್ಟೆನ ಹಾಕ್ಕೊಂಡು ವೀಕ್ಷಕರೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿನ ನಾವು ಸೋರಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಆಮ್ಲನ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಹಾಗೆ ಹಚ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದು ಲಿಕ್ವಿಡ್ ಫಾರ್ಮ್ನಲ್ಲಿ ಈ ಒಂದು ಮ್ಯಾಜಿಕಲ್ ರೆಮಿಡಿ ಇರುತ್ತೆ. ಸೊ ಇದನ್ನು ಬರೀ ನೀವು ಕಾಟನ್ ತೊಗೊಂಡು ಹಚ್ಕೊಳ್ಬೋದು, ಇಲ್ಲಾಂದರೆ ಯಾವುದೇ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಸೊ ಏನು ಮಾಡಬೇಕಂದ್ರೆ ವೀಕ್ಷಕರೇ, ತಲೆ ಸ್ನಾನಕ್ಕೂ ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಶ್ಯಾಂಪೂಯಿಂದ ಅಥವಾ ನಾರ್ಮಲ್ ವಾಟರ್ ಆಗಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ಇರುತ್ತೆ ವೀಕ್ಷಕರೇ. ಶ್ಯಾಂಪೂನ ಬಳಸೋಕ್ಕೆ ಹೋಗ್ಬಿಡಿ, ಆದರೆ ನೆಕ್ಸ್ಟ್ ಡೇ ಬಳಸ್ಕೋಬಹುದು. ಸೊ ನೋಡಿ, ಚೆನ್ನಾಗಿರುವಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿ ರೆಡಿಯಾಗಿದೆ. ಹಚ್ಕೊಂಡು ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡ್ಕೊಳ್ಳಿ. ವಾರಕ್ಕೆ 2 ಸಲ ಅಂತೂ ಮಾಡ್ತಾನೆ ಬನ್ನಿ. ಸ್ವಲ್ಪ ದಿನಗಳ ನಂತರ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.